ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮಧ್ಯಾಹ್ನ ಅಡುಗೆಗೆ ಒಂದು ಎಣ್ಣೆ ಬದನೆಕಾಯಿ ಸಾಂಬಾರು ಮತ್ತು ಅಕ್ಕಿ ರೊಟ್ಟಿ ಮುದ್ದೆ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ ಮಧ್ಯಾಹ್ನ ಅಡುಗೆಗೆ ಯಾವ ರೀತಿ ಮಾಡಿದೆ ಅಂತ ನೋಡೋಣ ಫ್ರೆಂಡ್ಸ್. ಇದು ನಾನು ಬೆಳಗಿನ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೆ, ಸೆಟ್ ದೋಸೆ. ನಂತರ ಒಂದು ಸಲಾಡ್, ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ದೋಸೆಗೆ ಬಂದು ಚಟ್ನಿ ಮಾಡಿದ್ದೀನಿ. ದೋಸೆಗೆ ಬಂದು ಕ್ಯಾರೆಟು ಮತ್ತು ಮೂಲಂಗಿ ಸ್ವಲ್ಪ, ಹಾಗೆ ಕೊತ್ತಂಬರಿ ಸ್ವಲ್ಪ ತುರಿದು ಇಟ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ಒಂದು ಬಾಣಲಿಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ, ಬೆಳ್ಳುಳ್ಳಿ ಎಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡಿ ಶುಂಠಿ, ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ, ಹಾಗೆ ಈರುಳ್ಳಿನೂ ಕೂಡ ಹಾಕಿದ್ದೀನಿ. ಚಕ್ಕೆ, ಲವಂಗ ಇದಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಎಣ್ಣೆ ಬದನೆಕಾಯಿ ಸಾರು ಮಾಡೋಕ್ಕೆ ಇದು ಮಸಾಲೆ ರೆಡಿ ಮಾಡ್ಕೊತಾ ಇರೋದು. ಸೊ ಈಗ ಈರುಳ್ಳಿ ಟ್ರಾನ್ಸ್ಫರ್ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಒಂದು ದೊಡ್ಡ ಸೈಜ್ ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಒಂದು ಮೆಥಡಲ್ಲಿ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಎಳ್ಳು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬೇಕಂದರೆ 1 ಟೇಬಲ್ ಸ್ಪೂನಷ್ಟು ಇನ್ನೂ ಹೆಚ್ಚಿಗೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಏಕೆಂದರೆ ನಾವಿಬ್ಬರೇ ಇದ್ದೀವಲ್ವ, ಸ್ವಲ್ಪ ಮಸಾಲೆ ನನಗೆ ಸಾಕಾಗುತ್ತೆ. ಇಲ್ಲಿ ಬಂದು ಕಡಲೆ ಬೀಜ ಇರುತ್ತೆ ಅಲ್ವಾ, ಅದು ಕೂಡ ಅಷ್ಟೇ 2 ಟೇಬಲ್ ಸ್ಪೂನಷ್ಟು ಕೂಡ ಹಾಕ್ಕೋಬೋದು ಮಸಾಲೆ ಜಾಸ್ತಿ ಬೇಕಂದರೆ. ಈಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಮೆತ್ತಗಾಗುವವರೆಗೂ ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ನಾನು ಬದನೆಕಾಯಿ ಕೂಡ ಕಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಈ ರೀತಿ 4 ಭಾಗವಾಗಿ ನಾನು ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆಲೂಗಡ್ಡೆ, 1-2 ಆಲೂಗಡ್ಡೆನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕಪ್ಪಗಾಗಬಾರ್ದು ಅನ್ನೋಕ್ಕೋಸ್ಕರ ನಾನು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ಮಸಾಲೆ ನೋಡೋಣ ಬನ್ನಿ. ನೋಡಿ ಎಲ್ಲ ಕೂಡ ಫ್ರೈ ಆಗಿದೆ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಈಗ ನೋಡಿ ಈಗ ಫ್ರೈ ಕರೆಕ್ಟಾಗಿ ಆಗಿದೆ. ಈಗ ಆಫ್ ಮಾಡಿಬಿಟ್ಟು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಅಷ್ಟರೊಳಗಡೆ ಧನಿಯಾ ಪುಡಿ ಸ್ವಲ್ಪ ಎಲ್ಲ ಉಜ್ಕೊಂಡಿದ್ದೆ ಅಲ್ವಾ, ನಾನು ಸಾಣಿಸಿ ಇಟ್ಟಿರಲಿಲ್ಲ, ಇದು ಬಿಸಿಲಿಗೆ ಹಾಕಿದ್ದೆ. ಬಿಸಿಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಬಿಸಿಲು ಬಂದಾಗ ಹಾಕಿಬಿಟ್ಟಿದ್ದೀನಿ, ಏಕೆಂದರೆ ಹುಳ ಎಲ್ಲ ಬೀಳುವಂತಹ ಚಾನ್ಸಸ್ ಇರುತ್ತೆ. ನಾವಿರೋದು ಇಬ್ಬರೇ ಅಲ್ವಾ, 1-2 kg ಧನಿಯಾ ಅಷ್ಟು ನಾನು ಪುಡಿ ಮಾಡ್ಕೊಂಡು ಬಂದಿರೋದು. ಆಗಾಗ ಹೋಗೋಕ್ಕೆ ಆಗಲ್ಲ ಅಂಥೇಳಿ ಮಿಲ್ಲಲ್ಲಿ ನಾನು ಧನಿಯಾ ಪುಡಿ ಮಾಡ್ಕೊಂಡು ಬಂದಿದ್ದೀನಿ 1-2 kg ಅಷ್ಟು. ಈಗ ಜಾಸ್ತಿ ಆಗಿತ್ತಲ್ವ, ಅದಕ್ಕೋಸ್ಕರ ನಾನು ಬಿಸಿಲಲ್ಲಿ ಹಾಕಿಬಿಟ್ಟು ಒಣಗಿಸ್ಬಿಟ್ಟು ಇಡ್ತೀನಿ, ಆಗಾಗ ಹುಳ ಬೀಳಲ್ಲ. ನೋಡಿ ಈಗ ಸಾಣಿಸ್ಬಿಟ್ಟು ಇನ್ನು ನಾರ್ಮಲ್ ಡೈಲಿ ಯೂಸ್ ಮಾಡ್ಕೊತೀವಲ್ಲ ಒಂದು ಡಬ್ಬಗೆ ಹಾಕ್ತಾಯಿದ್ದೀನಿ. ಇವೆರಡೇ ನಮ್ಮ ಮನೇಲಿ ಪ್ಲಾಸ್ಟಿಕ್ ಡಬ್ಬಗಳಿದೆ, ಮತ್ತು ಅಕ್ಕಿ ಹಿಟ್ಟು 2 ಕೂಡ ಹಾಕ್ಕೊಳ್ಳೋದು ಪ್ಲಾಸ್ಟಿಕ್ ಡಬ್ಬ ಇದೆ, ಅದೊಂದಷ್ಟು ಚೇಂಜ್ ಮಾಡಬೇಕು ಅಷ್ಟೇ. ಈಗ ಧನಿಯಾ ಪುಡಿ ಕೂಡ ಸಾಣಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಜಾಸ್ತಿನೂ ಮಾಡ್ಕೊಳ್ಬೋದು, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವು ಒಳ್ಳೆ ಹೈಜಿನಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಮನೇಲಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತೀನಿ. ನಾನು ಶಾಪಿಂದ ಯಾವುದೇ ಕಾರಣಕ್ಕೂ ಈ ರೀತಿ ಮಸಾಲೆ ಪದಾರ್ಥಗಳು ತರಲ್ಲ. ಬರೀ ಚಿಕನ್ ಮಸಾಲ, ಒಂದು ಮಟನ್ ಮಸಾಲ ಆ ರೀತಿ ಒಂದು ತಗೊಂಡು ಬರ್ತೀನಿ ಅಷ್ಟೇ. ಅದು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು, ಬಟ್ ನಾನೊಂದು ಪ್ಯಾಕೆಟ್ ಮಾತ್ರ ತರಿಸ್ಕೊತೀನಿ ಅಷ್ಟೇ ಚಿಕನ್ ಮಸಾಲೆದು. ಈಗ ಹಚ್ಚದ ಖಾರದ ಪುಡಿ ಕೂಡ ಅಷ್ಟೇ. ಇದು ನಾವು ಊರಲ್ಲಿ ಬೆಳೆಸಿರುವಂತಹ ಒಂದು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ತುಂಬಾ ಖಾರ ಇರುತ್ತೆ. ಅದು ಕೂಡ ಒಣಗಿಸ್ಬಿಟ್ಟು ಮತ್ತು ಸ್ವಲ್ಪ ಬಾಣಲಿಲಿ ಹಾಕಿ ಫ್ರೈ ಮಾಡಿಬಿಟ್ಟು ಹುರಿದ್ಬಿಟ್ಟು ನಾನು ಮಿಲ್ಲಲ್ಲಿ ಹಾಕ್ಕೊಬರ್ತೀನಿ. ಹುರಿಯೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹುಳ ಕೂಡ ಬೀಳಲ್ಲ. ಚೆನ್ನಾಗಿ ಬಿಸಿಲಿಗೆ ಹಾಕ್ಬಿಟ್ಟು ಪುಡಿ ಮಾಡಿ, ಒಂದು ಸ್ವಲ್ಪ ಪುಡಿ ಮಾಡಿ ಕೋಲಲ್ಲಿ ಮಿಲ್ಲಿಗೆ ಹಾಕ್ಕೊಂಬರೋದ್ರಿಂದ ತುಂಬಾ ನುಣ್ಣಗಾಗುತ್ತೆ. ನಾನು ಆ ರೀತಿ ಏನೂ ಮಾಡಲ್ಲ, ಬರೀ ಹುರಿದ್ಬಿಟ್ಟು ಅಷ್ಟೇ, ಅಥವಾ ಬಿಸಿಲಿಗೆ ಹಾಕ್ಬಿಟ್ಟು ನಾನು ಮಿಲ್ಲಿಗೆ ಹಾಕ್ಕೊಬರ್ತೀನಿ. ಏಕೆಂದರೆ ಇದು ಖಾರ ಇರುತ್ತಲ್ವ, ನನಗೆ ಘಾಟ್ ಅಂದರೆ ಆಗಲ್ಲ, ಅದಕ್ಕೋಸ್ಕರ ಮಿಷನ್ಗೆ ಹಾಕ್ಕೊಬರ್ತೀನಿ. ಅದಾದ ನಂತರ ನೋಡಿ ಈಗ ತಣ್ಣಗಾಗಿದೆ ಮಸಾಲೆ ಕೂಡ. ಸೊ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದಷ್ಟನ್ನು ಕೂಡ ನಾನು ಒಂದು ಮಿಕ್ಸಿ ಜಾಲ್ ತೊಗೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್,
ಇದಕ್ಕೆ ನಾನು ನೀರು ಏನು ಹಾಕ್ಕೊತಾ ಇಲ್ಲ, ಹಾಗೆ ರುಬ್ಕೊತಾ ಇದ್ದೀನಿ. ಈಗ ನೋಡಿ ಧನಿಯಾ ಪುಡಿ ಬಂದು 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅಚ್ಚದ ಖಾರದ ಪುಡಿ ಬಂದು ಖಾರಕ್ಕೆ ತಕ್ಕಂತೆ, ಅಂದರೆ ನನಗೆ 1.5 ಟೇಬಲ್ ಸ್ಪೂನಷ್ಟು ಅಥವಾ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಅರಿಶಿನ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದಿಷ್ಟು ನೀರು ಹಾಕ್ತೇನೆ ರುಬ್ಕೋಬೇಕಾಗುತ್ತೆ. ಏನಾದರೂ ನಿಮಗೆ ಮಿಕ್ಸಿಗೆ ಇಡಿಸ್ಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮೆತ್ತಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀರಲ್ಲಿ ಹಾಕಿದ್ನಲ್ವ ಬದನೆಕಾಯಿ, ಅದೆಷ್ಟು ಹಿಂಡಿಬಿಟ್ಟು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೆ. ಸೊ ಈಗ ನೋಡಿ ಬದನೆಕಾಯಿ ಒಳಗಡೆ ಮಸಾಲೆ ಏನು ರುಬ್ಕೊಂಡಿದ್ವಿ ಅದನ್ನು ಫಿಲ್ ಮಾಡ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಫಿಲ್ ಮಾಡಬೇಕು ಮಸಾಲೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಉಪ್ಪು ಏನಾದರೂ ಸಾಕಾಗಿಲ್ಲ ಅಂದರೆ ಈ ಟೈಮಲ್ಲಿ ಹಾಕ್ಕೊಂಡ್ಬಿಟ್ಟು ಬದನೆಕಾಯಿ ಒಳಗಡೆ ಮಸಾಲೆ ಫಿಲ್ ಮಾಡ್ಕೊಳ್ಬೇಕು. ಈ ರೀತಿ ಹಾಕಿಬಿಟ್ಟು ಎಲ್ಲ ಬದನೆಕಾಯಿಗೂ ಕೂಡ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ನಾವು ಉಳಿದಿರುವಂತಹ ಮಸಾಲೆ ಹಾಗೆ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬದನೆಕಾಯಿ ಸಾಂಬಾರು ಅಂದರೆ ಎಣ್ಣೆನೇ ಜಾಸ್ತಿ ಇಡಿಸುತ್ತಲ್ವ, ಅಷ್ಟೊಂದು ಎಣ್ಣೆ ತಿನ್ನಬಾರ್ದು ಅಂತ ಗೊತ್ತು, ಬಟ್ ಈ ಒಂದು ಸಾಂಬಾರಿಗೆ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ. ನಾನು ಆದಷ್ಟು ಕಡಿಮೆನೇ ಹಾಕ್ಕೊತೀನಿ ಎಣ್ಣೆ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಹಸಿ ಕರಿಬೇವು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ ನಂತರ ನೋಡಿ ಈರುಳ್ಳಿ, ಒಂದು ಅರ್ಧ ಈರುಳ್ಳಿನ ನಾನು ಮಸಾಲೆಯಲ್ಲಿ ರುಬ್ಬಿದ್ದೆ, ಇನ್ನು ಅರ್ಧ ಬಂದು ಈಗ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಒಗ್ಗರಣೆ ಹಾಕ್ಕೊತಾ ಇರೋದು. ಸೊ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಹಾಗೆ ಫಿಲ್ ಮಾಡಿ ಇಟ್ಕೊಂಡಿರೋದು ಮಸಾಲೆ ಬದನೆಕಾಯಿಗೆ, ಒಂದು ಬದನೆಕಾಯಿನ ನಾನು ಕುಕ್ಕರ್ ಒಳಗಡೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ. ಸೊ ಎಲ್ಲ ಒಂದು ಬದನೆಕಾಯಿನ ನಾವು ಈ ರೀತಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಬೋದು. ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ನೋಡಿ ಎಲ್ಲ ಬದನೆಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಗ್ಯಾಸ್ಕೆಟ್ ತೆಗೆದುಬಿಟ್ಟು ಹಾಗೆ ವಿಸಿಲ್ನ ತೆಗೆದುಬಿಟ್ಟು ನಾನು ಈಗ ಹಾಗೆ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಬೇಕಂದರೆ ತಟ್ಟೆ ಕೂಡ ಕ್ಲೋಸ್ ಮಾಡಿ ಇಡ್ಬೋದು. ಅಷ್ಟರೊಳಗಡೆ ನಾವು ಅಕ್ಕಿ ಹಿಟ್ಟು ನಾನು ಸಾನ್ಸ್ಕೊಳ್ಳೋಣ. ಇದು ಬಂದು ಅಕ್ಕಿ ಹಿಟ್ಟು ರೊಟ್ಟಿ ಮಾಡೋಣ ಅಂಥೇಳಿ ಸಾನ್ಸ್ಕೊತಾ ಇದ್ದೀನಿ. ಹಾಗೆ ಮಿಲ್ಲಿಂದ ಹಾಕ್ಸ್ಕೊಬಂದಿದ್ದು ಇವತ್ತೇ, ಸಾನ್ಸಿರಲಿಲ್ಲ, ಅದಕ್ಕೋಸ್ಕರ ಹಾಗೆ ಸಾನ್ಸ್ಬಿಡೋಣ, ಅದೊಂದು ಕೆಲಸ ಮುಗಿಯುತ್ತೆ ಅಂಥೇಳಿ ಎಲ್ಲನೂ ಕೂಡ ಸಾನ್ಸ್ತಾ ಇದ್ದೀನಿ. ಹಾಗೆ ಡಬ್ಬಗೆ ಹಾಕ್ಬಿಟ್ಟಿದ್ದೆ, ಈಗ ಸಾನ್ಸ್ಬಿಡ್ತೀನಿ. ಹಾಗೆ ಅಕ್ಕಿ ಹಿಟ್ಟಿಗೂ ಕೂಡ ಎಷ್ಟು ಬೇಕೋ ಅಷ್ಟು ನಾನು ತೆಗೆದಿಟ್ಕೊತೀನಿ. ನೋಡಿ ಈಗ ಒಂದು 10 ನಿಮಿಷ ಆದಮೇಲೆ 5 ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ವಾ. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಅಡಿ ಕೂಡ ಹಿಡಿಯಲ್ಲ. ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಅಡಿ ಇಕ್ಕಲ್ಲ, ಹಾಗೆ ಕುಕ್ಕರ್ ಕೂಡ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಬದನೆಕಾಯಿ ಎಲ್ಲ ತಿರುಗಿಸ್ಬಿಟ್ಟು ಇನ್ನೊಂದು 10 ನಿಮಿಷ ಕುಕ್ ಮಾಡೋಕ್ಕೆ ಇಟ್ಟಿದ್ದೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ. ನೋಡಿ ಸ್ಟೀಮಲ್ಲೇ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಎಣ್ಣೆ ಬದನೆಕಾಯಿ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಉಳಿದಿತ್ತಲ್ವ ಮಸಾಲೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಉಳಿದಿರುವಂತಹ ಮಸಾಲೆನ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ. ಈ ಒಂದು ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಆಲೂಗಡ್ಡೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಿಪ್ಪೆ ಸಮೇತ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲಿಡ್ನ ಸ್ವಲ್ಪ ಮುಚ್ಚಿಬಿಟ್ಟು ಈಗ ತೆಗೆದು ನೋಡ್ತಾ ಇದ್ದೀನಿ. ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ ಮಿಕ್ಸಿ ಜಾಲಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ, ಅದಕ್ಕೊಂಚೂರು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ ನೀರು. ಈಗ ಒಂದು ಸ್ಪೂನಿನ ಸಹಾಯದಿಂದ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1.5 ಲೋಟ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆ ಬದನೆಕಾಯಿ ಸಾಂಬಾರು ಅಂದರೆ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ನೀರು ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ನೋಡಿ ವಿಸಿಲ್ ಬರೋ ಅಷ್ಟರೊಳಗಡೆ ಅಕ್ಕಿ ಹಿಟ್ಟನ್ನ ನಾವು ಎಷ್ಟು ಹಾಕ್ಕೋಬೇಕು ರೊಟ್ಟಿ ಮಾಡೋಕ್ಕೆ ಅಂತೇಳಿ ನಾನು ಅಳತೆ ಮಾಡಿ ಇಟ್ಕೊತಾ ಇದ್ದೀನಿ. ಈ ಒಂದು ಆರೆಂಜ್ ಕಲರ್ ಕಪ್ ಇದೆ ಅಲ್ವಾ, ಸೊ ಅದರಿಂದ ನಾನು 2 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊತಾ ಇದ್ದೀನಿ ನೋಡಿ.
ನಿಮಗೆ ತೋರಿಸೋಕ್ಕೆ ಅಷ್ಟೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ಒಂದು ಕಪ್ಪಲ್ಲಿ ನಾನು 2 ಕಪ್ಪು ಅಕ್ಕಿ ಹಿಟ್ಟಿಗೆ 3 ಕಪ್ಪಷ್ಟು ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು 3 ಕಪ್ಪಷ್ಟು ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ನಾನು ಈಗ ಗ್ಯಾಸ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ, ನೀರು ಚೆನ್ನಾಗಿ ಕುದೀಲಿ ಅಂಥೇಳಿ. ಈಗ 3 ಕಪ್ಪಷ್ಟು ನೀರು ಹಾಕಿದ್ದೀನಲ್ವ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಆದರೂ ಪ್ರಾಬ್ಲಮ್ ಆಗುತ್ತಲ್ವ, ಅದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ಈಗ ಫ್ರೆಂಡ್ಸ್ ನೋಡಿ, ಇನ್ನೊಂದು ಕಪ್ಪಷ್ಟು ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. ಟೋಟಲಾಗಿ 3 ಕಪ್ಪಷ್ಟು ನಾನು ರೊಟ್ಟಿ ಮಾಡೋಕ್ಕೆ ಅಂಥೇಳಿ ನೀರು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಕುದಿ ಬಂದಮೇಲೆ ಬಿಸಿ ಬಿಸಿ ಹಬೆ ಬರಬೇಕು. ಆ ಒಂದು ಟೈಮಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದುಬಿಡುತ್ತೆ, ಚೆನ್ನಾಗಿ ರೊಟ್ಟಿ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಹಬೆ ಬಂದಾಗ ಕುದಿಯುವಂತಹ ಒಂದು ಟೈಮಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈಗ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. 5 ನಿಮಿಷ ಅಷ್ಟು ಮುಚ್ಚಳ ಮುಚ್ಚಿಬಿಟ್ಟು ನಾನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಏಕೆಂದರೆ ಗಂಟು ಕಟ್ಟದಿರ ನೀಟಾಗಿ ಎಲ್ಲನೂ ಕೂಡ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಈಗ ನೋಡಿ ತೆಗೆದು ನೋಡ್ತಾ ಇದ್ದೀನಿ. ಒಂದು ಚೌಟಲ್ಲಿ ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗಂಟು ಇಲ್ಲದೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಕ್ಕಿ ಹಿಟ್ಟು. ಈ ಒಂದು ಟೈಮಲ್ಲಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ. ಈಗ ನೀಟಾಗಿ ಚೌಟಿಂದ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಗಂಟು ಇಲ್ಲದೇ ನೀಟಾಗಿ ಅಕ್ಕಿ ಹಿಟ್ಟನ್ನ ನೋಡಿ ಈ ರೀತಿ ಚೌಟಲ್ಲಿ ತಿರುಗ್ಕೊಳ್ಬೇಕಾಗುತ್ತೆ. ಈ ಒಂದು ಟೈಮಲ್ಲಿ ನಾವು ಬಿಸಿ ಇರುತ್ತೆ ಅಲ್ವಾ, ಆವಾಗ ಹುಷಾರಾಗಿ ಕೈಯಲ್ಲಿ ನಾದ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಚೌಟಿಗೆ ಸ್ವಲ್ಪ ಹಿಟ್ಟನ್ನ ಮೆತ್ಕೊಂಡಿದ್ದಲ್ವ, ಅದು ಸ್ಪೂನ್ ಸಹಾಯದಿಂದ ನಾನು ತೆಗೆದುಬಿಟ್ಟು ಈಗ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಹಬೆಯಿಂದ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ಈಗ ನೋಡಿ 5 ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಈಗ ನೀಟಾಗಿ ನಾನು ಅಕ್ಕಿ ಹಿಟ್ಟನ್ನ ನಾದ್ಕೊಳ್ಬೇಕಾಗುತ್ತೆ. ಈಗ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಅದೇ ಒಂದು ಪಾತ್ರೆಯಲ್ಲಿ ಕೂಡ ನಾವು ನಾದ್ಕೊಳ್ಬಹುದು. ಈ ಒಂದು ಪಾತ್ರೆ ಬಿಸಿ ಆಗಿರೋದ್ರಿಂದ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಕಪ್ಪಲ್ಲಿ ನೀರನ್ನ ಹಾಕ್ಕೊಂಡ್ಬಿಟ್ಟು, ಈಗ ಜಾಸ್ತಿ ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ ನೀರನ್ನ ಹದ್ಕೊಂಡ್ಬಿಟ್ಟು ಕೈಗೆ ಈ ರೀತಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ಈಗ ಬೇರೆ ಪಾತ್ರೆಗೆ ನಾನು ಶಿಫ್ಟ್ ಮಾಡಿಕೊಂಡು ಈಗ ನೀಟಾಗಿ ನೀರನ್ನ ಸ್ವಲ್ಪ ತಗೊಂಡ್ಬಿಟ್ಟು ಈಗ ನಾದ್ಕೊತಾ ಇದ್ದೀನಿ. ಈ ರೀತಿ ಮುದ್ದೆ ಥರ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕೈಯಲ್ಲಿ ನಾದ್ಕೊಳ್ಬೇಕಾಗುತ್ತೆ. ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೆ ನಾದ್ಕೊಳ್ಬೇಕಾಗುತ್ತೆ. ನೀರು ಸ್ವಲ್ಪ ಕೈಗೆ ತ್ಯಾವ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ರೀತಿ ಬಾಲ್ ಸೈಜಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಗಂಟು ಇಲ್ಲದೇ ನೀಟಾಗಿ ಅಕ್ಕಿ ಹಿಟ್ಟು ನಾವು ನೀಟಾಗಿ ನಾದ್ಕೊಂಡಿದ್ರೆ ಫ್ರೆಂಡ್ಸ್ ನೋಡಿ, ನಾನು 2 ಕೈಗಳ ಮಧ್ಯೆ ನಾನು ಈ ರೀತಿ ನೀಟಾಗಿ ರೌಂಡಾಗಿ ಯಾವುದೇ ಗಂಟು ಇಲ್ಲದೆ ಕ್ರ್ಯಾಕ್ ಇಲ್ಲದೆ ಈ ರೀತಿ ನೀಟಾಗಿ ಬಾಲ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ನಾವು ಯಾವ ರೀತಿ ಚಪಾತಿ ಮಾಡ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳೋದು. ಈಗ ಮೈದಾ ಹಿಟ್ಟು 1 ಕಪ್ಪಲ್ಲಿ ತಗೊಂಡ್ಬಿಟ್ಟು ಚಪಾತಿ ಮನೆ ತಗೊಂಡು ಅದ್ರ ಮೇಲೆ ಗೋಧಿ ಹಿಟ್ಟನ್ನ ನಾನು ತಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟು. ಸೊ ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನಾವು ಲಟ್ಟಿಸೋಕ್ಕಿಂತ ಮುಂಚೆ ಈ ರೀತಿ ಕೈಯಲ್ಲಿ ಸ್ವಲ್ಪ ಹೊತ್ತು ನಾದ್ಕೊಂಡ್ಬಿಟ್ಟು ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಟೈಮಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಚಪಾತಿ ಲಟ್ಟಣಿಗೆ ಇರುತ್ತೆ ಅಲ್ವಾ, ಆ ಒಂದು ಲಟ್ಟಣಿಗೆಯಿಂದ ಈ ರೀತಿ ಈಗ ನೋಡಿ ಚಪಾತಿ ಥರ ಲಟ್ಟಣಿಗೆಯಲ್ಲಿ ನಾನು ಉಜ್ಕೊತಾ ಇದ್ದೀನಿ. ಈ ಒಂದು ಸೈಡಲ್ಲಿ ನಾನು ಕ್ರ್ಯಾಕ್ ಬಂದುಬಿಡ್ತು ನೋಡಿ, ಅದು ಎಲ್ಲರೂ ಉಜ್ಜಿದಾಗ ಹಾಗೆ ಬರುತ್ತೆ. ಸೊ ನಾವು ಒಂದು ಮುಚ್ಚಳೆ ತಗೊಂಡ್ಬಿಟ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಒಂದು ಹೆಂಚನ್ನ ಇಟ್ಕೊಂಡು ಈಗ ಅದನ್ನು ಹಾಕ್ಕೊಂಡ್ಬಿಟ್ಟು ಅಕ್ಕಿ ರೊಟ್ಟಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಆವಾಗ ಚೆನ್ನಾಗಿ ಎಲ್ಲನೂ ಕೂಡ ಬೆಂದಿರುತ್ತೆ. ಒಂದು ಕಾಟನ್ ಬಟ್ಟೆ ಇರುತ್ತಲ್ವ, ಅದು ಒಂದು ಬೌಲಲ್ಲಿ ನೀರು ತಗೊಂಡ್ಬಿಟ್ಟು ಕಾಟನ್
ತಟ್ಟೆಯಿಂದ ಚಪಾತಿ ಏನಿರುತ್ತೆ ಅದರ ಮೇಲೆ ಹೊತ್ತಿದ್ರೆ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲ ಅಂದರೆ ಎಣ್ಣೆಯಲ್ಲಿ ಕೂಡ ಬೇಯಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಯಾವ ಇದರಲ್ಲೂ ಬೇಕಾದರೂ ನೀರಲ್ಲಿ ಹೊತ್ತುಬಿಟ್ಟು ಚಪಾತಿನೂ ಮಾಡ್ಕೊಳ್ಬೋದು ಅಥವಾ ಎಣ್ಣೆ ಹಾಕಿ ಕೂಡ ಮಾಡ್ಕೊಳ್ಬೋದು. ಎಲ್ಲನೂ ರೊಟ್ಟಿ ಕೂಡ ಆಯಿತು. ಈಗ ಫೈನಲಾಗಿ ರೊಟ್ಟಿ ಕೂಡ ಎಲ್ಲ ಆಯಿತು, ಚೆನ್ನಾಗೇ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ದು ಆದರೂ ಚೆನ್ನಾಗಿ ಬಂದಿತ್ತು. ಈಗ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದ್ವಲ್ಲ, ಈಗ ವಿಸಿಲ್ ತಣ್ಣಗಾದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸ್ವಲ್ಪ ಗ್ರೇವಿಯಾಗಿ ಇರಲಿ ಅಂಥೇಳಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಇನ್ನೂ ಗಟ್ಟಿಯಾಗಿ ಬೇಕಂದ್ರೂ ಕೂಡ ಮಾಡ್ಕೊಳ್ಬೋದು. ನಾನು ಈ ಒಂದು ಸಾಂಬಾರು ಥರ ಮಾಡ್ಕೊಂಡಿದ್ದೆ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಬೌಲ್ಗೆ ನಾನು ಸ್ವಲ್ಪ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯವರು ಕೂಡ ಬಂದ್ರಲ್ವ, ಅವ್ರಿಗೂ ಕೂಡ ಹಾಕ್ಕೊಳ್ಬೇಕು. ಹಾಗೆ ವಿಡಿಯೋಗೂ ಕೂಡ ನಾನು ಈ ರೀತಿ ಡೆಕೋರೇಷನ್ ತಟ್ಟಿನ ಮಾಡ್ಕೊತೀನಿ. ನೋಡಿ, ಈಗ ಒಂದು ಬೌಲಲ್ಲಿ ಒಂದೆರಡು ಬದನೆಕಾಯಿ ಹಾಗೆ ಆಲೂಗಡ್ಡೆ ಸಾಂಬಾರು ಸ್ವಲ್ಪ ಹಾಕ್ಕೊಂಡು ಈಗ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿ ರೊಟ್ಟಿ ಕೂಡ ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಅಂತೇಳಿ, ತುಂಬ ಸಾಫ್ಟಾಗಿ ಬಂದಿತ್ತು. ನೋಡಿ, ಮಡ್ಚಿದ್ರು ಕೂಡ ಮುರಿದೋಗಿಲ್ಲ, ಅಷ್ಟೊಂದು ಸಾಫ್ಟಾಗಿ ಬಂದಿದೆ. ನಾನಿಲ್ಲಿ ಮೂವರಿದ್ದೀವಿ, ನಾನು ಮೂವರಿಗೂ ಒಂದು 6 ರೊಟ್ಟಿ ಮಾಡಿದ್ದೆ. 2 ರೊಟ್ಟಿ ತಿಂದ್ವಿ. ಹಾಗೆ ಮುದ್ದೆ ಕೂಡ ಮಾಡಿದ್ನಲ್ವ, ಬರೀ ಹಿಟ್ಟಲ್ಲಿ ನಾನು ಮುದ್ದೆ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ. ನೋಡಿ, ಎಲ್ಲರಿಗೂ 3 ಮುದ್ದೆ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಸೈಜಲ್ಲಿ. ಹಾಗೆ 2 ರೊಟ್ಟಿ, ಏಕೆಂದರೆ ಅಕ್ಕಿ ಹಿಟ್ಟಿಂದ ಮಾಡಿದ್ದೀನಿ ಅಲ್ವ ರೊಟ್ಟಿ, ಅದಕ್ಕೋಸ್ಕರ ಮುದ್ದೆ ಸ್ವಲ್ಪ ಮಾಡಿದ್ದೀನಿ. ಇಲ್ಲಾಂದರೆ ರೈಸ್ ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ, ಮುದ್ದೆನ ಇಟ್ಕೊಂಡೆ, ಹಾಗೆ ರೊಟ್ಟಿನ ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೈಡ್ಗೆ ಅಂತೇಳಿ ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಮಧ್ಯಾಹ್ನದ ಒಂದು ಲಂಚ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿ, ಇದು ಮಧ್ಯಾಹ್ನದ ಒಂದು ಲಂಚ್. ಫ್ರೆಂಡ್ಸ್, ನಾನು ಈ ಒಂದು ಅಕ್ಕಿ ರೊಟ್ಟಿ ಫಸ್ಟ್ ಟೈಮ್ ಮಾಡಿದ್ದು. ಇಲ್ಲ ನೋಡಿ, ರಾಗಿ ಹಿಟ್ಟಿಂದ ನಾನು ರೊಟ್ಟಿ ಮಾಡ್ತೀರಲ್ವ, ಆ ರೀತಿ ಮಾಡ್ಕೊತಾ ಇದ್ದೆ. ಈ ರೀತಿ ಬಂದು ಫಸ್ಟ್ ಟೈಮ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.